ಅಮೆರಿಕದಲ್ಲಿ ದೀಪಾವಳಿ ಆಚರಣೆ ಮಾಡಿದ್ರೆ ಚಪ್ಪಾಳೆ, ಭಾರತದಲ್ಲಿ ಕ್ರಿಸ್ಮಸ್ ಆಚರಣೆ ಮಾಡಿದ್ರೆ ಮಾತ್ರ ಲಾಠಿ ಮತ್ತು ಗುಂಪು ಹಲ್ಲೆ. ಅಮೆರಿಕ ಮತ್ತು ಇಂಗ್ಲೆಂಡ್ನಲ್ಲಿ ದೀಪಾವಳಿ ಆಚರಣೆ ಮಾಡಿದ್ರೆ ಇದೇ ಸಂಘ ಪರಿವಾರ ಮತ್ತು ಹಿಂದುತ್ವ ಗ್ಯಾಂಗ್ಗಳು ಎದೆ ತಟ್ಟಿ ಹೇಳ್ತಾರೆ, ನೋಡಿ ಸನಾತನ ಧರ್ಮವನ್ನ ಪ್ರಪಂಚ ಸ್ವೀಕಾರ ಮಾಡಿದೆ, ದೀಪಾವಳಿ ಗ್ಲೋಬಲ್ ಹಬ್ಬವಾಗಿದೆ ಅಂತ. ಅದು ಸಂತೋಷದ ವಿಷಯ. ಆದ್ರೆ ಅದೇ ಭಾರತದಲ್ಲಿ ಕ್ರಿಸ್ಮಸ್ ಬಂದಾಗ ಮಾತ್ರ ಈ ಹಲ್ಲೆ ಮಾಡೋದು, ಡೆಕೋರೇಷನ್ ಗಳನ್ನ ಹಾಳು ಮಾಡೋದು, ಶಾಲೆಯ ಮಕ್ಕಳ ಹತ್ರ ಕಡ್ಡಾಯವಾಗಿ ಹನುಮಾನ್ ಚಾಲಿಸ ಓದಿಸೋದು, ಯಾವುದಾದ್ರೂ ಚರ್ಚ್ ಮುಂದೆ ಕೂತ್ಕೊಂಡು ಹನುಮಾನ್ ಚಾಲಿಸ ಜಪ ಮಾಡೋದು. ಈ ವಿಡಿಯೋದ ಕಮೆಂಟ್ ಅನ್ನು ನೋಡಿ ನಿಮಗೆ ಗೊತ್ತಾಗುತ್ತೆ ಇವರ ಮನಸ್ಥಿತಿ ಮತ್ತು ಯೋಗ್ಯತೆ ಏನು ಅಂತ. ಇನ್ನು ಯೋಚನೆ ಮಾಡಿ, ಈ ಸಂಘಿಗಳ ಈ ತಮಾಷೆಯನ್ನು ನೋಡಿ ಅಮೆರಿಕ ಮತ್ತು ಇಂಗ್ಲೆಂಡ್ ನಲ್ಲಿರುವಂತಹ ಹಿಂದೂಗಳ ಮನೆಗೆ ದೀಪಾವಳಿ ಬಂದಾಗ, ಹಿಂದೂಗಳ ಹಬ್ಬ ಬಂದಾಗ ಅವರ ಮನೆ ಮುಂದೆ ಹೋಗಿ ಹಲ್ಲೆ ಮಾಡಿ ಎಲ್ಲವನ್ನ ಹಾಳು ಮಾಡಿದ್ರೆ ಆಗ ಮತ್ತೆ ಇದೇ ಸಂಘ ಪರಿವಾರ ಮತ್ತು ಹಿಂದುತ್ವ ಗ್ಯಾಂಗ್ಗಳು ಬೊಬ್ಬೆ ಹಾಕಕ್ಕೆ ಶುರು ಮಾಡ್ತಾರೆ. ಈಗ ಎಲ್ಲಿದ್ದೀರಾ ಸೆಕ್ಯುಲರ್ಗಳೇ ಅಂತ ಪ್ರಶ್ನೆ ಮಾಡೋಕ್ಕೆ ಶುರು ಮಾಡ್ತಾರೆ. ಆದರೆ ತನ್ನ ಸ್ವಂತ ದೇಶದಲ್ಲಿರುವಂತಹ ಅಲ್ಪಸಂಖ್ಯಾತರನ್ನ ಹಲ್ಲೆ ಮಾಡೋದು, ಓಪನ್ ಆಗಿ ಬೆದರಿಸೋದು, ಅವರ ಹಬ್ಬಗಳಿಗೆ ತೊಂದರೆ ಕೊಡೋದು, ರಸ್ತೆ ಬದಿಯಲ್ಲಿರುವಂತಹ ಸಾಮಾನ್ಯವಾದಂತಹ ವ್ಯಾಪಾರಸ್ಥರಿಗೆ ಧರ್ಮದ ವಿಚಾರದಲ್ಲಿ ಹಲ್ಲೆ ಮಾಡೋದು, ಶಾಲೆಯ ಮಕ್ಕಳಿಗೆ ತೊಂದರೆ ಕೊಡುವಾಗ ಇವರಿಗೆ ಯಾವುದೇ ರೀತಿ ಬಾಂಗ್ಲಾದೇಶದಲ್ಲಿರುವಂತಹ, ಅಮೆರಿಕದಲ್ಲಿರುವಂತಹ ಅಥವಾ ಪೂರ್ತಿ ವಿಶ್ವದಲ್ಲಿರುವಂತಹ ಹಿಂದೂಗಳ ನೆನಪು ಬರೋದಿಲ್ಲ. ನಮ್ಮ ದೇಶದ ಜನರ ಮೇಲೆ ಧರ್ಮದ ಆಧಾರದ ಮೇಲೆ ಈ ರೀತಿ ಹುಚ್ಚರಂತೆ ನಡೆದುಕೊಂಡ್ರೆ ಅಲ್ಲಿರುವ ನಮ್ಮ ಭಾರತೀಯರಿಗೆ ಅವರೇನು ಆರತಿ ತೆಗಿತಾರ? ನೀವೇ ಯೋಚನೆ ಮಾಡಿ. ಇವರ ಈ ರೀತಿಯ ಹುಚ್ಚು ಕಾರ್ಯಕ್ಕೆ ಅನುಭವಿಸ್ತಿರೋದು ಮಾತ್ರ ಅಮೆರಿಕ, ಬಾಂಗ್ಲಾದೇಶ, ಬೇರೆ ಬೇರೆ ದೇಶಕ್ಕೆ ದುಡಿಯೋದಕ್ಕೆ ಹೋದಂಥ ಅಮಾಯಕ ಹಿಂದೂಗಳು, ಅಮಾಯಕ ಭಾರತೀಯರು. ಈಗಾಗಲೇ ಆಲ್ಮೋಸ್ಟ್ ಎಲ್ಲ ದೇಶದಲ್ಲೂ ಭಾರತೀಯರ ಮೇಲೆ ಆಂಟಿ ಎಮಿಗ್ರೆಂಟ್ ಪ್ರೊಟೆಸ್ಟ್ ನಡೀತಾ ಇದೆ. ಭಾರತೀಯರ ಮೇಲೆ ದ್ವೇಷ ಸಾಮಾನ್ಯವಾಗಿ ಕಾಣ್ತಾ ಇದೆ. ಇವರ ಪ್ರಕಾರ ಕ್ರಿಸ್ಮಸ್ ಬಂದಾಗ ಕೂಡ ಕ್ರಿಶ್ಚಿಯನ್ನರು ದೀಪಾವಳಿಯನ್ನೇ ಆಚರಣೆ ಮಾಡಬೇಕು ಅನ್ನೋದು. ಸ್ನೇಹಿತರೆ, ಇವರ ದ್ವೇಷ ಅನ್ನೋದು ದಲಿತರಿಂದ ಶುರುವಾಗಿ ಆಮೇಲೆ ಮುಸ್ಲಿಮರ ಮೇಲೆ, ಈಗ ಕ್ರಿಶ್ಚಿಯನ್ನರ ಮೇಲೆ ಶುರುವಾಗಿದೆ. ಇದು ಇನ್ನು ಹೆಚ್ಚಾಗಿ ಭಾರತದ ಪ್ರತಿಯೊಬ್ಬ ಸಾಮಾನ್ಯ ವ್ಯಕ್ತಿಯ ಮೇಲೂ ಕೂಡ ಶುರುವಾಗುತ್ತೆ. ಇವರು ಯಾವ ಧರ್ಮಕ್ಕೂ ಕೂಡ ಸೇರಿದವರಲ್ಲ. ದ್ವೇಷವೇ ಇವರಿಗೆ ಇನ್ನೊಂದು ಪ್ರತ್ಯೇಕವಾದಂತಹ ಧರ್ಮ. ತಮಾಷೆ ಅಂದರೆ ಇವರ ನಾಯಕರು ಕ್ರಿಸ್ಮಸ್ ಬಂದಾಗ ಚರ್ಚ್ನಲ್ಲಿ ಹಬ್ಬ ಆಚರಣೆ ಮಾಡ್ತಿದ್ದಾರೆ. ಆದರೆ ಇವರನ್ನು ಬಾಯಿ ಮುಚ್ಚಿಸುವಂತಹ ಪ್ರಯತ್ನ ಅವರ ನಾಯಕರು ಮಾಡ್ತಾ ಇಲ್ಲ. ಅದೇ ಹಿಂದೂ, ಮುಸ್ಲಿಂ, ಕ್ರೈಸ್ತರಂತ ವಿಭಾಗಿಸಿ ಅವರ ರಾಜಕೀಯ ಬೇಳೆಯನ್ನು ಬೇಯಿಸ್ತಿದ್ದಾರೆ. ಈ ಒಂದು ಕುತಂತ್ರದಲ್ಲಿ ನೀವು ಬಲಿಯಾಗಬೇಡಿ. ಇಂಥವರನ್ನ ಸಮಾಜದಿಂದ ದೂರ ಇಡುವಂತಹ ಪ್ರಯತ್ನ ನಾವೆಲ್ಲರೂ ಮಾಡಬೇಕಾಗಿದೆ. ನೀವೇ